ನಮಸ್ಕಾರಿಪ್ಪ ಎಲ್ಲ ಮಂದಿಗೆ. ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ. ಇವತ್ತು ನಾವು ಕಾರಡಿಗೆಯ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಮಸ್ತ್ ಆಗಿರುವಂಥ ದೇವಸ್ಥಾನ ಐತ್ರಿಪ್ಪ. ನೀವು ಕೂಡ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ ಜೊತೆ ಬಂದು ಎಂಜಾಯ್ಮೆಂಟ್ ಮಾಡಿರಿ, ಅದೇ ರೀತಿ ದರ್ಶನ ಪಡೀರಿ. ಹೇಳಬೇಕಪ್ಪ ಅಂತಂದ್ರೆ ಜಿ ಕನ್ನಡದ ಸರಿಗಮಪದ ಹನುಮಪ್ಪನ ಊರ ಇಲ್ಲೇ ಭಾಳ ನಿಯರ್ ಐತ್ರಿ, 2 ಕಿಲೋಮೀಟರ್ ಐತ್ರಿ. ಅದು ಒಂದು ರೀಸನ್ ಅಂತ ಹೇಳ್ಬೋದು. ಈ ಕಾರಡಿಗೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಹಳ ಒಂದು ಪುರಾತನವಾದಂಥ ದೇವಸ್ಥಾನ ಐತ್ರಿ. ಹೇಳ್ಬೇಕಂತಂದ್ರೆ ಇಲ್ಲಿ ಪವಾಡಗಳ ನಡೆದ ಬಹಳ ಪವಾಡ ನಡೆದಾವಂತ ಹೇಳ್ತಾರೆ. ಆ ಒಂದು ಕಾರಣದಿಂದ ನಾವು ಕೂಡ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಆಶೀರ್ವಾದವನ್ನು ಪಡ್ಯಾಕೆ ಬಂದೇವಿ. ಹೇಳ್ಬೇಕಂತಂದ್ರೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ, ಅದೇ ರೀತಿ ಚೌಡೇಶ್ವರಿ ದೇವರು ಬರ್ತಾರ. ಆ ಒಂದು ಕಾರಣದಿಂದ ನಾವು ಕೂಡ ದರ್ಶನ ಮಾಡಕ್ಕೆ ಬಂದು ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಬೇಡಾಕಂತ ಬರತ್ತೇವ್ರಿ. ದೋಸ್ತರ ನೋಡ್ರಿಪ್ಪ, ಇಲ್ಲ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿ ಕಾರಡಿಗೆ ಅಂತ ಎಷ್ಟು ಚೆನ್ನಾಗಿರುವಂಥ ಬೋರ್ಡ್ ಮತ್ತು ಮಹಾದ್ವಾರ ನಿಮ್ಗೆ ಕಾಣಕತ್ತಿ. ಅದೇ ರೀತಿ ಇಲ್ಲಿ ಅಂಗಡಿ ಮುಂಗಟ್ಟುಗಳು ಕಾಣಕತ್ತಾವ. ಮಸ್ತಾಗಿರುವಂಥ ಗಿರ್ಮಿಟ, ಬಜ್ಜಿ, ಮಿರ್ಚಿ ಅಂತ ಎಲ್ಲ ಅಂಗಡಿಗಳು ಸಿಗ್ತಾವ. ಅದೇ ರೀತಿ ತೆಂಗಿನಕಾಯಿ, ಕಡ್ಡಿ ಮತ್ತು ಅಗರಬತ್ತಿ, ಎಲ್ಲ ರೀತಿಯಾದಂಥ ಅಗರಬತ್ತಿಗಳು ಸಿಗ್ತಾವ. ನಾವು ಕೂಡ ಎಲ್ಲನ ದರ್ಶನ ಮಾಡಕ್ಕಂತೇಳಿ ಒಳಗೆ ಹೊಂಟ್ವಿ. ಇಲ್ಲಿ ನೋಡ್ರಿಪ್ಪ, ಗೇಟ್ ಕಾಣಕತ್ತೈತಿ. ಗೇಟಿಂದ ನಾವು ಈಗ ಒಳಗೆ ಹೊಂಟ್ವಿ. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಒಂದು ದರ್ಶನ ಮಾಡಕ್ಕಂತ ಮುಂದೆ ಬಂದ್ವಿ. ಗೇಟ್ ಒಳಗಡೆ ಇಲ್ಲಿ ಒಂದು ಆಫೀಸ್ ಕಾಣುತ್ತೆ. ಅದೇ ರೀತಿಯಾದಂಥ ಒಂದು ಸುಕ್ಷೇತ್ರದ ಒಂದು ಕಲ್ಯಾಣ ಮಂಟಪ, ಆ ಥರ ಯಾವುದೇ ರೀತಿಯಾದಂಥ ಶುಭ ಸಮಾರಂಭವನ್ನು ಮಾಡಲಿಕ್ಕೆ ಅಂತ ಒಂದು ಹಾಲ್ ಕಾಣುತ್ತೆ. ಅದೇ ರೀತಿ ನಾವು ಮುಂದೆ ಹೊಂಟ್ವಿ. ಇಲ್ಲಿ ನೋಡ್ರಿಪ್ಪ, ಸುಕ್ಷೇತ್ರ ಕಾರಡಿಗೆಯ ವೀರಭದ್ರೇಶ್ವರ ದೇವಸ್ಥಾನದ ಒಂದು ನೋಟವನ್ನು ನೋಡಾದ್ರಿ. ನಾವು ಕೆಳಗಿಳಿದು ಬಂದ್ವಿ. ಇಲ್ಲಿ ಸದ್ಭಕ್ತರಲ್ಲಿ ವಿನಂತಿ, ಎಲ್ಲ ರೀತಿಯಾದಂಥ ಪೂಜಾ ಪರಿಕರಗಳು, ಅದೇ ರೀತಿ ಸದ್ಭಕ್ತರು ಯಾವುದೇ ರೀತಿಯಾದಂಥ ಪ್ರಸಾದಕ್ಕೆ ಏನಾದರೂ ತಂದುಕೊಡೋದ್ರಿದ್ರೆ ಇಲ್ಲಿ ಬಂದು ಕೊಡ್ಬೋದು ಅಂತೇಳಿ ಎಷ್ಟು ನೀಟಾಗಿ ಚೆನ್ನಾಗಿ ಬರ್ದಾರ. ನೋಡ್ರಿಪ್ಪ ದೋಸ್ತರ, ಎಷ್ಟು ಮಸ್ತಾಗಿರುವಂಥ ವೀರಭದ್ರೇಶ್ವರದ ಒಂದು ದೇವಸ್ಥಾನವನ್ನು ನೋಟವನ್ನು ನೋಡಾಕತ್ತೀರಿ. ಮುಂದೆ ಹೋಗುನ್ ಬರ್ರಿ, ಹೆಂಗೈತಿ ಹೆಂಗಿಲ್ಲ ದೇವಸ್ಥಾನ ನೋಡುಂಬರ್ರಿ. ದೋಸ್ತ್ರ, ಇದ ನೋಡ್ರಿಪ್ಪ ವೀರಭದ್ರೇಶ್ವರ ದೇವಸ್ಥಾನದ ಒಂದು ನೋಟವನ್ನು ನೋಡಾಕತ್ತೀರಿ. ಇವಾಗ ಒಳಗಡೆ ಹೋಗುಣ್ರಿ. ಇಲ್ಲಿ ಇರುವಂಥ ಪೂಜೆ ಮಾಡುವಂಥ ಸ್ವಾಮಿಗಳು ಏನು ಮಾತಾಡ್ತಾರೆ, ಏನು ಹೇಳ್ತಾರಂತ ಕೇಳೋಣ್ರಿ. ಅದೇ ರೀತಿ ಇಲ್ಲಿ ಬಹಳ ಒಂದು ಸ್ವಚ್ಛಂದವಾದ ಒಂದು ವಾತಾವರಣ ನಂಗೆ ಕಾಣುತ್ತೆ. ಅದೇ ರೀತಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಇಲ್ಲಿ ದಾಸೋಹ ನಡೀತದಂತ. ದಾಸೋಹ ನಾವು ಹೋಗುವಾಗ ಆಲ್ರೆಡಿ ಮುಗಿದಿತ್ತು. ಕೆಲಸ ಮುಗಿಸ್ಕೊಂಡು ಹೋದಾಗ 4 ಗಂಟೆ ಆಗಿತ್ತು. ಆ ಒಂದು ಕಾರಣದಿಂದ ನೋಡ್ರಿಪ್ಪ, ವಿಭೂತಿ ಕಾಣುತ್ತೆ. ವಿಭೂತಿ ಕಾಣಿದ ತಕ್ಷಣ ನಾವು ಕೂಡ ಒಂದು ಪಟ್ಟನ ವಿಭೂತಿ ಹಚ್ಕೊಂಡು ಮತ್ತು ದರ್ಶನ ಪಡ್ಕೊಂಡು ನಾವು ದರ್ಶನ ಮಾಡಿದ್ವಿ. ಇಲ್ಲೇ ನೋಡ್ರಿ ಎಷ್ಟು ಮಸ್ತಾಗಿರುವಂಥ ದೇವಸ್ಥಾನ ಕಾಣ್ತೈತಿ. ಈಗ ಒಳಗಡೆ ಹೋಗುಣ್ರಿ. ನೋಡ್ರಿಪ್ಪ, ಗರ್ಭಗುಡಿಯ ಹೊರಗಡೆಯ ಒಂದು ನೋಟವನ್ನು ನೋಡಾಕತ್ತೀರಿ. ವೀರಭದ್ರೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಯ ಒಂದು ನೋಟವನ್ನು ನೋಡಾತ್ತೀರಿ. ಜೂಮ್ ಮಾಡಿ ನಿಮಗೂ ತೋರಿಸ್ತೀನಿ ರೀ. ದರ್ಶನ ಪಡೀರಿ. ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂಥ ಮೂರ್ತಿ ನಿಮ್ಗೆ ಕಾಣ್ತೈತಿ. ಡೀಟೇಲ್ ಹಾಕಿ ಗರ್ಭಗುಡಿಯ ಒಂದು ಪೂರ್ತಿಯಾಗಿ ವಿಡಿಯೋ ಲಾಸ್ಟ್ವರೆಗೂ ಕಾಣುತ್ತೆ. ಇಲ್ಲಿ ಇರುವಂಥ ಅರ್ಚಕರು, ಸ್ವಾಮಿಗಳು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಕೇಳೊಂಬರಿ. ಅದೇ ರೀತಿ ನೀವು ಈ ಸೈಡ್ ಶಿಶ್ನಾಳ್ ಸೈಡ್, ಅದೇ ರೀತಿ ಕುಂದಗೋಳ ಸೈಡ್ ಬಂದ್ರೆ ಇಲ್ಲಿ ಬಂದು ಆಶೀರ್ವಾದ ಪಡ್ಕೊಳ್ಳೋದ ಮರಿಬೇಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿರುವಂಥ ದೇವಸ್ಥಾನ ಇಲ್ಲೈತಿ, ಗೊತ್ತಾಗುತ್ತೆ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ ಇಲ್ಲಿ? ನಾವು 18 ವರ್ಷದಿಂದ ಪೂಜೆ ಮಾಡ್ತೀರಿ. ಏನೇನು ಇಲ್ಲಿಯ ವಿಶೇಷತೆ ಏನು ಹೇಳ್ಬೋದು? ವಿಶೇಷ ದಿನ ರುದ್ರಾಭಿಷೇಕ ಆಗೈತೆ. ಓಕೆ. ಬೆಳಿಗ್ಗೆ ಸಾಯಂಕಾಲ ಒಂದು ಪೂಜೆ ಆಗೈತಿ. ಸಾಯಂಕಾಲ ಪೂಜೆ ಆಗ್ತದೆ. ಜಾತ್ರೆ ಯಾವ ಟೈಮ್? ಜಾತ್ರೆ ದಾವಣಗೆರೆಗೆ ಆಗೈತೆ ರೀ. ನಾಳೆ ಮಾನಮಿಗೆ ಎಲ್ಲ ನಿನ್ನ ಗುಡಿ ತೊಳೆದ್ವಿ. ಮಾನಮಿಗೆ ಕಾರ್ಯಕ್ಕೋತ್ಸವ ಆಗೈತೆ ರೀ. 9 ದಿನ ದೀಪ ಆಗ್ತವೆ. ಓಕೆ. ದೇವ್ರನ್ನ ಬಿಡಿಸಿ ಎಲ್ಲ
ಅಜ್ಜ ಹೋಗಿ ಅಲ್ಲಿ ಕಾಣಿಕೆ ಹೇಳ್ತಾನೆ ರೀ ವರ್ಷಕ್ಕೊಮ್ಮೆ ಆ ವರ್ಷದಿಂದ ಆಗೈತೆ ನೋಡ್ರಿ ಆಕಾಶ ಸರ್ವದ ಅನ್ನೋ ಅದಕ್ಕೆ ಬಹು ಪರಾಗ ಮ್ಯಾಗ ಬೋರ್ಡ್ ನೋಡ್ರಿ ಮುಂದೆ ಮತ್ತೆ ಇಷ್ಟು ಮಾನ ಚೇಂಜ್ ಆಗತ್ತೆ ಅದು ಮತ್ತು ಈ ವರ್ಷ ಏನು ಆಕತಿ ಅದ ಗೊಬ್ಬರ ಲಗ್ನ ಜವಳ ಕಾರ್ಯಕ್ರಮ ಎಲ್ಲ ಮುಂತಾದ ಡಿ ನಮಸ್ಕಾರ ಎಲ್ಲ ಕಾರ್ಯಕ್ರಮ ಹಾಕವ್ರಿ ಎಲ್ಲ ಕಾರ್ಯಕ್ರಮಗಳಾಗ್ತವೆ ಆ ಬಳಕ ದೂರ ಬೆಂಗಳೂರು ರೀ ಗೋವಾ ಆ ಬಳಕ ಬಳ್ಳಾರಿ ಭಾಳ ದೂರ ಬರ್ತಾರೆ ಶಿವಮೊಗ್ಗ ಎಲ್ಲ ಒಟ್ಟು ಆಲ್ರೌಂಡ್ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಓಕೆ, ಎಷ್ಟು ವರ್ಷದ ಹಳೇದ ದೇವಸ್ಥಾನ ಇದೆ? ನಮ್ಮಪ್ಪ ಹೇಳ್ತಾರೆ, ನಮ್ಮಪ್ಪರ ಒಂದು 70-80 ವರ್ಷ ಇದ್ರಿ ಅವ್ರು ತೀರ್ಕೊಂಡು ಹೋದ್ರು. ಹಳೆ ಕಾಲ ಮೊದ್ಲೇಕಿದ ಮಡಿಗೆ ಮನೆ ಐತೈತ್ರಿ ಒಂದು ಮಡಿಗಿದ ದೇವಸ್ಥಾನ ಇದು ಉದ್ಭವ ಮೂರ್ತಿ ರೀ ಮಡಗಿದಿತ್ತು ಮದ್ಯಕ ಏನೋ ನಮ್ಮಪ್ಪ ಹೇಳ್ತಿಲ್ರಿ ಅವಾಗಿನ ಕಾಲದಾಗ ಒಂದು ಗಂಜಿಪಳ್ಳಿ ಐತೈತಿ ಇಲ್ಲಿ ಗಂಜಿಪಳ್ಳಿ ಒಂದು ಕಾಡಿಗೆ ಒಂದು ಆಕಳ ದಿನ ಇಲ್ಲಿ ಬಂದು ಹಾಲು ಬಿಡ್ತೈತ್ರಿ ಮನ್ಯಾಗ ಕರ್ಕ್ ಕೊಡ್ಸಲ್ಲ ಎಲ್ಲಿ ಹೋಗತ್ತೆ ಅಂತೇಳಿ ಅವ ಇಲ್ಲಿ ಆಕಳ ಹುಡ್ಕಾಕ್ ಬಂದತ್ರಿ ಒಂದ್ ದಿನ ಅವಾಗ ಪತ್ತೆ ಆಗೈತ್ರಿ ಅವಾಗ ಕಾಲು ಒಂದು ಹಿಂಗೈತ್ರಿ ಒಂದು ಹಿಂಗಿತ್ತಲ್ಲ ಅವಾಗ ಜಗದ್ಗುರು ಕೇಳಿದತ್ತ ಅವಾಗಿನ ಟೈಮ್ನಾಗ ಯಾವ ದೇವ್ರ ಅಂತೇಳಿ ಹಿಂಗದ ಅಂದ್ರೆ ವೀರಭದ್ರ ಅಂತೇಳಿ ಅವಾಗಿಂದ ವೀರಭದ್ರೇಶ್ವರ ಅಂದ ದೇವಸ್ಥಾನ ಅವಾಗಿಂದ ಇದು ಆಗಿತ್ತು. ಇತ್ತಿತ್ತ ದೊಡ್ಡ ಪ್ರಮಾಣ ಆಗೈತಿ. ಅವೆಲ್ಲ ಎಷ್ಟು ಇದ್ದಿದ್ರಿ ಸಬ್ಜೆಕ್ಟ್ ಎಲ್ಲ ಕಾರ್ಯಕ್ರಮ ಹಾಕಿದ್ರಿ ಅದು ಎಷ್ಟು ಪ್ರಮಾಣ ಇಲ್ಲ. ಈಗೆಲ್ಲ ಮತ್ತೆ ಇತ್ತಾಗೆಲ್ಲ ಮುಂದೆ ಬೆಳೆದ್ರಿ ಮತ್ತೆ ಕಲ್ಲಿಗುಡಿ ಆತ ಕಲ್ಲಿಗುಡಿಯಿಂದ ಮತ್ತೆ ಇತ್ತ ಡಿಸೈನ್ ಆತ್ರಿ ಈಗ ಜೀರ್ಣೋದ್ಧಾರ ಕೆಲಸ ಇತ್ತಿತ್ತ ಭಾಳ ಆಗೈತ್ರಿ. ಹಂಗೆ ಇಂಪ್ರೂವ್ ಆಗೈತಿ ಹಂಗೆ. ಮತ್ತು ನಮ್ಮ ಕ್ಷೇತ್ರದಿಂದ MLA ಇವ್ರು ಮುಖ್ಯಮಂತ್ರಿ ಆದ್ರು ಬೊಮ್ಮೆಯರು ಅವ್ರು ಭಾಳ ಹೆಲ್ಪ್ ಮಾಡಿದ್ರು. ಅವ್ರು ಒಂದು ತಾಯಿ ಹೆಸರು ಇದು ಮಾಡಿಕೊಟ್ರಿ ಪ್ರಸಾದ ನಿಲಯ ಅಲ್ಲೊಂದು ಮ್ಯಾಗ ಕೂಡಿಗೆ ಫಸ್ಟ್ನಾಗ ಅವ್ರು ರೊಕ್ಕ ಹಾಕಿದ್ರು. ಹಿಂಗಾಗಿ ಭಾಳ ಇಂಪ್ರೂವ್ ಆಗೈತಿ. ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ಮಾದಾಪುರದವ್ರು ಸ್ವಾಮಿ ಅವ್ರಿ ದಿನ ಅದಿಂದ ಎಲ್ಲಿ ಬರ್ತೈತಿ ಕಣ್ ಪ್ರಸಾದ ಕೊಡ್ಬೇಕಾದ್ರೆ ಪೂಜಾರ ಕಾಡಿಗೆ ಅವರು ವರ್ಷಕ್ಕೊಮ್ಮೆ ಚೇಂಜ್ ಹಾಕೋರಿ. ನಾವು ಚೇಂಜ್ ಹಾಕೋವಿ ಅವರು ಚೇಂಜ್ ಹಾಕೋರಿ. ಅವರು 7 ಮಂದಿ ಅನ್ನೋದ್ರಿ ನಮ್ಮ 6 ಮಂದಿ ಅನ್ನೋದು ವರ್ಷಕ್ಕೆ ಕಾರುಣಿಯಿಂದ ಬರೀ ಕಾರುಣಿ ಬರಮಠ ಪೂಜೆ ವರ್ಷಕ್ಕೊಬ್ರು. ಈಗ ನಿತ್ಯ ದಾಸೋಹನೂ ಐತ್ರಿ ನಿತ್ಯ ದಾಸೋಹನೂ ಐತ್ರಿ ಮಧ್ಯಾಹ್ನ 12ವರೆಯಿಂದ 3 ಗಂಟೆ ಮಟ್ಟ 12 ಗಂಟೆಯಿಂದ 3 ಗಂಟೆ ಮಟ್ಟ. ಅಮಾಸಿಗೆ ಹುಣ್ಣಿಮೆಗೆ ದೊಡ್ಡ ಪ್ರಮಾಣ ಐತ್ರಿ. ಅಮಾಸಿಗೆ ಮ್ಯಾಗ ಎಲ್ಲ ಸ್ವೀಟ್ ದೊಡ್ಡ ಅಲ್ಲಿ ಇಡ್ತಾರೆ. ಪ್ರತಿನಿತ್ಯ ಇಲ್ಲಿ ಇಡ್ತಾರೆ. ಓಕೆ, ಪ್ರತಿದಿನ ಇಲ್ಲೇ ಇರುತ್ತೆ. ಅಮಾಸಿಗೆ ದೊಡ್ಡ ಪ್ರಮಾಣದ ಹೊರಗಡೆ ಭಕ್ತರ ಅವತ್ತೆ ಒಬ್ಬರು ಇಬ್ಬರು ಕೂಡಿ ದೊಡ್ಡ ಭಾಳ ಮಂದಿ ಅಲ್ರಿ ಅವು ದೊಡ್ಡ ಪ್ರಮಾಣ ಇರ್ತದೆ. ನಮಗೆ ಹಿಂಗೆ ಒಟ್ಟು ಅಮಾಸಿಗೆ ದೊಡ್ಡ ಪ್ರಮಾಣ ರೀ. ಅಮಾಸಿಗೊಮ್ಮೆ ಮತ್ತು ಆ ಮೂಲಕ ಇದು ಮಾಡ್ತಾರೆ ಫಲಪುಷ್ಪ ಅಭಿಷೇಕ ಅಂತೇಳಿ ಫಲ ಪಂಚಾಮೃತ ಅಭಿಷೇಕ ಅಂತ 501 ರೂಪಾಯಿ ತೆಗಿಂದ 2ನೇದ್ದು. ಅವಾಗ ಅವಲಕ್ಕಿ ಮೊಸರು ಎಲ್ಲ ಕಲಿಸಿ ದ್ರಾಕ್ಷಿ ವಾಡಂಬಿ ಗಿಡಂಬಿ ಎಲ್ಲ ಹಚ್ಚಿ ಆದ್ರಿಗೆ ಅದು ಜೇನುತುಪ್ಪ ಹಿಂಗೆ ತುಪ್ಪದ ಒಂದು ಬಾಟ್ಲಿ ಸುರುವಿ ದೊಡ್ಡ ಅಲಂಕಾರ ಮಾಡ್ತಾರೆ ಅಮಾಸಿಗೆ. ಶ್ರಾವಣದಾಗ ಇವೆಲ್ಲ ಫುಲ್ ಬಿದ್ದಿರ್ತದೆ. ಹೊರಗೆ ಒಂದು ಮೂರ್ತಿ ಇರುತ್ತೆ. ಅವಾಗ ಒಂದು ದಿನಕ್ಕೆ 400,000-1500 ಮಟ್ಟ ಇರ್ತವೆ ಅಭಿಷೇಕ. ಅವಾಗ ಹೊರಗೆ ಹಾಕಿರ್ತದೆ. ದೋಸ್ತರ ಹೇಳ್ಬೇಕಪ್ಪ ಅಂತಂದ್ರೆ ಪ್ರಸಾದ ತೊಗೊಂಡ್ವಿ, ಅದೇ ರೀತಿ ತೀರ್ಥ ತೊಗೊಂಡ್ವಿ, ಆರತಿ ಮಾಡಿದ್ರೆ ಅದೇ ರೀತಿ ಪೂಜೆಯ ಒಂದು ಆರತಿಯನ್ನು ಒಂದು ದರ್ಶನವನ್ನು ಪಡೆದ್ಬಿಟ್ಟು ಇಲ್ಲೊಂದು ಚಿಕ್ಕದಾದ ಒಂದು ದೇವಿಯ ಒಂದು ಗರ್ಭಗುಡಿ ಐತಿ, ಅದನ್ನು ಕೂಡ ದರ್ಶನ ಪಡೀರಿ. ಇಲ್ಲಿ ನೋಡ್ರಿಪ್ಪ ಒಂದು ದ್ವೀಪದ ಆರತಿಯ ಒಂದು ತಟ್ಟೆ ಕಾಣುತ್ತೆ ನಿಮಗೆ. ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ರಿ. ಎಲ್ಲಿ ನೋಡ್ರಿಪ್ಪ ಒಂದು ದೇವಿಯ ಒಂದು ದೇವಸ್ಥಾನದ ಒಂದು ನೋಟವನ್ನು ನೋಡಾಕತ್ತೀರಿ. ಮತ್ತು ಇಲ್ಲಿ ಏನೇನೈತಿ ಏನೇನಿಲ್ಲ ಅಂತ ನೋಡೋಣ್ರಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿಪ್ಪ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ದೋಸ್ತರ ನೋಡ್ರಿಪ್ಪ, ಶಿವಪ್ ಮಾಡೋಕ್ಕಂತ ನಾವು ಕೂಡ ಒಂದು ಸೆಲ್ಫಿ ವಿಡಿಯೋ ಮಾಡೇವಿ. ನೋಡ್ರಿಪ್ಪ, ಮಸ್ತಾಗಿರುವಂಥ ಇವತ್ತಿ ಹಚ್ಕೊಂಡ ಒಂದು ಇವತ್ತಡಕ್ಕೆ ಹೊಡ್ಕೊಂಡ ಮಸ್ತಾಗಿರುವಂಥ ಪೂರ್ತಿಯಾಗಿ ವಿಡಿಯೋ ಮಾಡೀನಿ.
ನೋಡ್ರಿ ದೋಸ್ತ್ರ ಇಲ್ಲೊಬ್ರು ಅಜ್ಜಾರ ಅದಾರ ಏನು ಮಾತಾಡ್ತಾರ ಏನು ಹೇಳ್ತಾರ ಅಂತ ಕೇಳಂಬರ್ರಿ. ನಿಮ್ಮ ಹೆಸರು ಇರಣ್ರಿ. ಎಷ್ಟು ವರ್ಷದಿಂದ ಪೂಜೆ ಮಾಡತ್ತೀರಿ ಇಲ್ಲಿ? ಈಗ ನಾವು ಹುಟ್ಟು ಬೆಳೆದನ್ ಸುಟ್ಟಂದ್ರೆ ಈಗ 3 ಪಾಳೆ ಆತ. 3 ಪಾಳೆ. ಎಷ್ಟು ವರ್ಷಕ್ಕೊಮ್ಮೆ ಪಾಳೆ ಚೇಂಜ್? 5 ವರ್ಷಕ್ಕೊಮ್ಮೆ. 5 ವರ್ಷಕ್ಕೊಮ್ಮೆ ಪಾಳೆ ಚೇಂಜ್. 5 ವರ್ಷಕ್ಕೆ 6ನೇ ವರ್ಷಕ್ಕೆ ನಾ. ಅಂದ್ರೆ ನಿಮ್ಮ ಅಣ್ಣತಮ್ಮರು ಎಲ್ಲರಿಗೂ ಮನೆ ಒಂದೊಂದು ಎಷ್ಟು ಅದಾವು? ಒಂದೊಂದು ವರ್ಷ. ಹೌದು. ಓಕೆ ಎಲ್ಲ ಇದೇ ಊರಾಗಿದ್ದೀರಿ? ಎಲ್ಲ ಇದಾವ್ರಿ. ಎಲ್ಲ ದೇವಸ್ಥಾನ ಪೂಜೆ ಮಾಡಿದ್ರಿ. ಹಾಂ ಈ ಜವಳ ಲಗ್ನ ಸ್ವಾಮಿಗಳು. ಹಾಂ 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 ಹಾಂ. ಓಕೆ, ಇಲ್ಲಿ ವಿಶೇಷತೆ ಏನು ಹೇಳ್ಬೋದು ರೀ? ಯಾವ ಟೈಮ್ನಾಗ ಜಾತ್ರೆ ನಡೀತೈತಿ, ಏನು ವಿಶೇಷತೆ ಅಂತ? ದಾವಣದುಣಿಗೆ ಜಾತ್ರೆ ರೀ. ನಾಳೆ ದಸರಾಕ್ಕೆ ಅಲ್ಲಿ ಅದ್ದನ್ ಕಾಣಿಕೆ ಆಕತ್ರಿ. ಅಲ್ಲಿ ಬೋರ್ಡ್ ಐತೆ ನೋಡ್ರಿ. ಹಾಂ 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 ಅಲ್ಲಿ ಅದ್ದನ್ ತಲೆ ಮೇಲೆ ಹಾಂ ಹಾಂ ಕಾಣಿಕೆ ಆಕತ್ರಿ. ಹಾಂ ಅವಾಗ ಹ್ಮ್. ಹಾಂ ಹಾಂ ಅವಾಗ ಪೂಜೆ ಅಮಾವಾಸ್ಯೆ ಇದಕ್ಕೆ ಹುಣ್ಣಿಮೆಗೆಲ್ಲ ವಿಶೇಷವಾದ ಪೂಜೆ ಆಗ್ತದೆ. ಹೌದೌದು. ಮಂಗಳವಾರಕ್ಕೂ ಒಂದು ಪಲ್ಲಕ್ಕಿ ಹೋಗ್ತದೆ. ನಾಳೆ ಅಮಾಸಿಗೆ ರೀ. ಹ್ಞೂ ಈ ಇದ್ರದ್ದು ಅವಲಕ್ಕಿದು ಎಲ್ಲಾನು ವನಸ್ಪತಿ ಒಟ್ಟು ಹಣ್ಣಿನ ಥರ ರೀ. ಎಲ್ಲ ತುಪ್ಪ ಎಲ್ಲ ಜೇನುತುಪ್ಪ ಎಲ್ಲ ಹಾಕಿ ಅದನ್ನೆಲ್ಲ ಅಜ್ಜಿಗೆ ಮೆತ್ತಿ ಅವಷ್ಟು ತಕ್ಕೊಂಡು ಮತ್ತೆ ಅಲಂಕಾರ ಪೂಜೆ ಮಾಡ್ತಾರೆ. ಅಲಂಕಾರ ಪೂಜೆ ಮಾಡ್ತಾರೆ. ಓಕೆ ಓಕೆ ಓಕೆ. ದಾಳಂಬ್ರಿ, ದ್ರಾಕ್ಷಿ, ವಾಡಂಬಿ, ಕೇರಿ ಬೀಜ ಹಾಂ ಹಾಂ ಹಾಂ. ಎಲ್ಲ ಹಾಕಿ ಇದು ಮಾಡ್ತಾರೆ. ಅದು ಪ್ರತಿದಿನ ದಾಸೋಹ ಇರ್ತೈತಿ? ದಿನ ಇರ್ತಾರೆ. ದಿನ ದಾಸೋಹ ಮಧ್ಯಾಹ್ನದ ಟೈಮ್. ಯಾವ ಸಮಯ? ಮುಂಜಾನೆ 12 ಚಲೋ ಆಗತ್ತಪ್ಪ. ಆ ಬಳಕ 3:30 4 ಅಮಾವಾಸ್ಯೆ ದಿವಸ ಜಾಸ್ತಿ ಜನ ಇರ್ತಾರೆ. ಅಮಾಸಿ ಜಾಸ್ತಿ. ದಾಸೋಹನೂ ಜಾಸ್ತಿ ಇರ್ತದೆ. ಹೌದ್ರಿ. ಹಾಂ ಹಾಂ. ಎಲ್ಲ ಊರ ಕಡೆಯಿಂದ ಬರ್ತಾರೆ ಜನ? ಹೌದೌದ್ರಿ. ಹಾಂ ಅತ್ಲಾಗ ಗಂಗಾವತಿ ಹಾಂ ಹಾಂ. ನಮ್ಮ ಸೈಡ್ ಎಲ್ಲ ಮಂದಿ ಬರ್ತಾರೆ. ಎಲ್ಲ ರೀತಿ ಜನ ಬರ್ತಾರೆ. ನಮಸ್ಕಾರ ಅಜ್ಜಾರ, ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಗಿಲ್ರಿಪ್ಪ. ನಮ್ದು ಏನೈತಿ ನರ್ಮನ್ಸರ್ದು ಅವಂದು ಪುಣ್ಯಾತ್ಮಂದು ನಮ್ದು ಏನೈತಿ ಇಪ್ಪ. ಅಜ್ಜಾರ ಆಶೀರ್ವಾದ ಎಲ್ಲರದ್ದು ಆಶೀರ್ವಾದ ಇರಲಿ. ಧನ್ಯವಾದ. ದೋಸ್ತ್ರೆ, ಕೊನೆಯದಾಗಿ ಗಾರಡಿಗೆಯ ವೀರಭದ್ರೇಶ್ವರ ದೇವಸ್ಥಾನದ ಗರ್ಭಗುಡಿಯ ಒಂದು ನೋಟವನ್ನು ನಿಮ್ಗೆ ತೋರಿಸ್ತೀನಿ ರೀ. ದೋಸ್ತ್ರೆ ನೋಡ್ರಿಪ್ಪ, ಎಷ್ಟು ಮಸ್ತಾಗಿರುವಂಥ ಗರ್ಭಗುಡಿಯ ಒಂದು ನೋಟವನ್ನು ನೋಡಾತ್ರಿ. ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನದ ಒಂದು ನೋಟವನ್ನು ನಿಮಗೆ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಇಲ್ಲಿ ಸುಂದರವಾದ ಒಂದು ಮೂರ್ತಿಯ ಒಂದು ನೋಟವನ್ನು ನೀವು ನೋಡ್ತಾ ಇದ್ದೀರಿ. ದೋಸ್ತರ, ಈ ಕಡೆ ಬಂದ್ರೆ ದರ್ಶನ ಪಡೀರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.